ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರಾಗಿ ಅವಲಕ್ಕಿ ಎಲ್ರಿಗೂ ಗೊತ್ತು ಅಂತ ಅನ್ಕೋತೀನಿ. ಅದರಲ್ಲಿ ಮಿಕ್ಸ್ಚರ್ ಥರ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿನಗೆ ತೋರಿಸ್ತೀನಿ. ಸ್ಪೈಸಿ ರಾಗಿ ಅವಲಕ್ಕಿ ಮಾಡೋದು ಹೇಗೆ ಅಂತ ನೋಡಿ. ಇದು ರಾಗಿ ಅವಲಕ್ಕಿ. 2 ಬೌಲ್ ರಾಗಿ ಅವಲಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಕಾಯಿ ಬೀಜ, ಸ್ವಲ್ಪ ಕಡಲೆ, ಸ್ವಲ್ಪ ಒಣ ಕೊಬ್ಬರಿ, 1-2 ಬೆಳ್ಳುಳ್ಳಿ ಮತ್ತು 1-2 ಒಣಮೆಣಸಿನ್ಕಾಯಿ. ಇದಿಷ್ಟು ಬೇಕಾಗುತ್ತೆ. ನಾನು ಇಲ್ಲಿ ಕ್ವಾಂಟಿಟಿ ಕಡಿಮೆ ತೊಗೊಂಡಿರೋದ್ರಿಂದ 1 ಲೀಟರ್ ಆ ಲೆಕ್ಕದಲ್ಲಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗಾಗಿ 1-2 ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಸಾಕಾಗುತ್ತೆ. ನಾನು ಸ್ವಲ್ಪ ಖಾರ ಕಡಿಮೆನೇ ಯೂಸ್ ಮಾಡೋದು. ಇದು ರಾಗಿ ಅವಲಕ್ಕಿ ಇಷ್ಟು ವೈಟು ಹೇಗಿರುತ್ತೆ ಅಂತ ಅನ್ಕೋಬೋದು. ನನಗೂ ಮೊದಲು ಹೀಗೆ ಅನಿಸಿತ್ತು. ನಾನು ಅವ್ರ ಹತ್ರ ಕೇಳಿದಾಗ ಅವರು ರಾಗಿಯನ್ನು ನೆನೆಸಿ ಮಕ್ಕಳಿಗೆ ಸರಿಗೆ ಪೌಡರ್ ಮಾಡ್ತಾರಲ್ವ, ಆ ರೀತಿ ರೆಡಿ ಮಾಡೋದ್ರಿಂದ ಅದು ವೈಟ್ ಕಲರ್ ಬಂದಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಟೇಸ್ಟ್ ನೋಡಿದಾಗ ಅದು ರಾಗಿ ಅವಲಕ್ಕಿ ಅಂತಲೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿದೆ. ಈವ್ನಿಂಗ್ ಸ್ನ್ಯಾಕ್ಸ್ ಥರ ನಾವು ಯೂಸ್ ಮಾಡ್ಬೋದು. ತುಂಬ ಈಸಿ. ಸ್ವಲ್ಪ ಕಡಲೆಕಾಯಿ ಬೀಜ ಇದೆಲ್ಲ ಫ್ರೈ ಮಾಡಿ ಇಟ್ಕೊಂಡ್ರೆ 2 ಮಿನಿಟ್ಸ್ ಸಾಕಾಗುತ್ತೆ. ಕೊಬ್ಬರಿ ಇದು ಒಣಗಿರೋದು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಟೈಮು ಹಾಕೋದು ಬೇಕಾಗಲ್ಲ, ಬೇಗ ಕಪ್ಪಾಗುತ್ತೆ. ಇದು ಆಗಿದೆ, ತೆಗೆದಿಟ್ಕೊಳ್ಳೋಣ. ನಾವು ಮಾಮೂಲಿ ಆಗಿ ಪೇಪರ್ ಅವಲಕ್ಕಿದು ಮಿಕ್ಸ್ಚರ್ ಮಾಡ್ತೀವಲ್ವ, ಅದೇ ರೀತಿ ಇದನ್ನು ಮಾಡೋದು. ತುಂಬ ಈಸಿ ಇರುತ್ತೆ. ಈಗೆಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾವು ಎಣ್ಣೆ ಎಲ್ಲ ತೆಗೆದುಬಿಡಬೇಕು. 1 ಸ್ಪೂನ್ ಆಯಿಲ್ ಇದ್ದರೆ ಸಾಕು ಮಿಕ್ಸ್ ಮಾಡೋದಕ್ಕೆ. ಆ ಎಣ್ಣೆಗೆ ಸ್ವಲ್ಪ ಅರಿಶಿನ ಮತ್ತು ಸಾಲ್ಟನ್ನು ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಚಿಲ್ಲಿನ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿದ್ರೆ, ಪೌಡ್ರ್ ಥರ ಮಾಡಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇದಕ್ಕೆ ನಾನೀಗ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಮಾಡಿ ಬೇಕಿದ್ದರೆ ನಾವು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ತುಂಬ ದಿನ ಇರುತ್ತೆ. ಇಲ್ಲ ಗಾಳಿಯಲ್ಲಿದ್ದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ನೀಟಾಗೆ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿ ರಾಗಿ ಅವಲಕ್ಕಿ ರೆಡಿಯಾಗಿದೆ. ಸಂಜೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ರಾಗಿ ಅವಲಕ್ಕಿ ಸಿಕ್ಕಿದ್ರೆ ಮನೇಲಿ ಈ ರೀತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.